ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಶುರುವಾಯಿತು ಕೌಂಟ್ ಡೌನ್. ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗತ್ತೆ. ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾನೆ ಪ್ರಜ್ವಲ್. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಈತನ ಮೇಲೆ ಆರೋಪ ಬಂದು 1 ತಿಂಗಳಾದ್ಮೇಲೆ ವಾಪಸ್ ತಾಯ್ನಾಡಿಗೆ ಬರ್ತಾರೆ. ಬೆಂಗಳೂರಿಗೆ ಬರ್ತಾ ಇರೋದು, ದೇಶ ಬಿಟ್ಟು ಹೋಗಿದ್ದ. ಸೊ ಬರ್ತಾ ಇದ್ದ ಹಾಗೇನೆ ಅರೆಸ್ಟ್ ಮಾಡಲಾಗತ್ತೆ. ಜರ್ಮನಿಯ ಮ್ಯೂನಿಕ್ನಿಂದ ಆಗಮಿಸ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಮ್ಯೂನಿಕ್ನಿಂದ ಮಧ್ಯಾಹ್ನ 3 ಗಂಟೆಯ ವಿಮಾನವನ್ನ ಏರ್ತಾ ಇದ್ದಾನೆ ಆರೋಪಿ. ಇವತ್ತು ಮಧ್ಯರಾತ್ರಿ 12:05ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗಲಾಗುತ್ತೆ. ಏರ್ಪೋರ್ಟ್ನಿಂದ ಹೊರ ಬರ್ತಾ ಇದ್ದಂತೆ ಪ್ರಜ್ವಲ್ನನ್ನ ಅರೆಸ್ಟ್ ಮಾಡಲಾಗುತ್ತೆ. ಪ್ರಜ್ವಲ್ ಅರೆಸ್ಟ್ಗೆ ಇವತ್ತು ಸಂಜೆಯೇ ಏರ್ಪೋರ್ಟ್ಗೆ ತೆರಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ, ಬಟ್ ಅದನ್ನು ನಾಳೆಗೆ ಮುಂದೂಡಲಾಗಿದೆ ಕೋರ್ಟ್ನಲ್ಲಿ. ಸೊ ಹೀಗಿರ್ಬೇಕಾದ್ರೆ ವಿಚಾರಣೆಗೆ ಹಾಜರಾಗಿಲ್ಲ, ದೇಶ ಬಿಟ್ಟು ಓಡೋಗಿರೋದು, ತನಿಖೆಗೆ ಸಹಕಾರ ಕೊಡದೇ ಇರೋದು, ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕಾಯ್ಕೊಂಡು ಕೂತಿದ್ದಾರೆ. ಯಾಕಂದರೆ ಕೋರ್ಟೇ ವಾರೆಂಟನ್ನು ಇಶ್ಯೂ ಮಾಡಿತ್ತು. ಸೊ ಇನ್ನೊಂದು ಕಡೆಯಲ್ಲಿ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿತ್ತು. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿತ್ತು. ಮೌನ ವಹಿಸಿದ್ದಂಥ ಪ್ರಜ್ವಲ್, ದೇಶ ಬಿಟ್ಟು ಹೋಗಿದ್ದಂಥ ಪ್ರಜ್ವಲ್, ಎಸ್ಕೇಪ್ ಆಗಿದ್ದಂಥ ಪ್ರಜ್ವಲ್ ಪ್ರತ್ಯಕ್ಷ ಆಗಿ ಬರ್ತಾ ಇದ್ದೀನಿ ಅಂತ ಹೇಳಿ ಟಿಕೆಟ್ ಬುಕ್ ಮಾಡ್ಕೊಂಡು ಆಗಮಿಸ್ತಾ ಇದ್ದಾನೆ. ಇವತ್ತು ಮಧ್ಯರಾತ್ರಿ ಸುಮಾರು 12:05ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ಆ ನಂತರ ನಾರ್ಮಲ್ ಆಗಿ ಪ್ರೊಸೀಜರ್ಸ್ಗಳಿರುತ್ತೆ. ಏರ್ಪೋರ್ಟ್ನ ಹೊರಗಡೆ ಸುಮಾರು 1-1:15 ಬರ್ಬೋದು ಅಂತ ಅಂದಾಜಿದೆ. ಬರ್ತಾ ಇದ್ದ ಹಾಗೇನೆ ಎಸ್ಐಟಿ ಅಧಿಕಾರಿಗಳು ಕಾಯ್ಕೊಂಡು ಕೂತಿರ್ತಾರೆ. ಯಾಕಂದ್ರೆ ಈ ಹಿಂದೆ 3-4 ಸತಿ ಎಸ್ಐಟಿ ಅಧಿಕಾರಿಗಳು ಪಾಪ ಏರ್ಪೋರ್ಟ್ನಲ್ಲೇ ಕಾದು ಕೂತಿದ್ರು. ಯಾಕೆ ಅಂದರೆ ಸುಮಾರು ಸಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನುವಂಥ ವಿಚಾರ ಇತ್ತು. ಆ ಕಾರಣಕ್ಕಾಗಿ ಸುಮಾರು ಸಲ ಅಲ್ಲೇ ಹೋಗಿ ಕಾದು ಕೂತಿದ್ರು. ಆದರೆ ಈ ಬಾರಿ ಕನ್ಫರ್ಮ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಬರ್ತಾ ಇದ್ದ ಹಾಗೆ ಆರೋಪಿನನ್ನ ಅರೆಸ್ಟ್ ಮಾಡಲಾಗತ್ತೆ. ಯಾಕಂದರೆ ಈ ಆರೋಪ ಬರ್ತಾ ಇದ್ದ ಹಾಗೇನೆ ನೋಟಿಸ್ ಕೊಟ್ಟಾಗ್ಲೇನೆ ತನಿಖೆಗೆ ಹಾಜರಾಗಿದ್ರೆ, ತನಿಖೆಗೆ ಸಹಕರಿಸಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಆದರೆ ತನಿಖೆಗೆ ಸಹಕರಿಸಲಿಲ್ಲ, ದೇಶ ಬಿಟ್ಟೋದ್ರು, ಕದ್ದು ಮುಚ್ಚಿ ಕೂತಿದ್ರು. ಸೊ ಆ ಕಾರಣಕ್ಕಾಗಿ ಈಗ ಸಮಸ್ಯೆ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ಇವತ್ತು ಮಧ್ಯರಾತ್ರಿ 12:05ಕ್ಕೆ ಆರೋಪಿ ಆಗಮನ ಆಗ್ತಾ ಇದೆ. ಬಟ್ ಹೊರಗಡೆ ಅಂದರೆ ಏರ್ಪೋರ್ಟ್ ಹೊರಗಡೆ ಬರೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ, ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ? ನೀತಿ, ಫ್ಲೈಟ್ ಇಳಿದ ಕೂಡಲೇ ಅಲ್ಲಿಂದ ಬರ್ತಕ್ಕ ಸಂದರ್ಭದಲ್ಲಿ ದಾಖಲೆಗಳು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಇಮಿಗ್ರೇಷನ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಇಮಿಗ್ರೇಷನ್ ಅಧಿಕಾರಿಗಳು ದಾಖಲೆಗಳು ಪರಿಶೀಲನೆ ಮಾಡಿದಾಗ ಈಗಾಗಲೇ ಅವರಿಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಅವರನ್ನ ಇಮಿಗ್ರೇಷನ್ ಅಧಿಕಾರಿಗಳೇ ಅಲ್ಲಿ ವಶಕ್ಕೆ ಪಡ್ಕೊಳ್ತಾರೆ. ನಂತರದಲ್ಲಿ ಅವರನ್ನ ಎಸ್ಐಟಿ ತನ್ನ ತನಿಖೆ ಮಾಡಬೇಕಿದೆ ಅಂತಕ್ಕಂಥ ಮನವಿನ ಅಥವಾ ರಿಕ್ವೆಸ್ಟ್ ನ ಕೊಟ್ಕೊಂಡಿರೋ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಂದ ನೇರವಾಗಿ ಅವರನ್ನ ಎಸ್ಐಟಿ ವಶಕ್ಕೆ ನೀಡತಕ್ಕಂಥ ಚಾನ್ಸಸ್ ಇರುವಂತದ್ದು. ಇವತ್ತು ರಾತ್ರಿ 12:05ಕ್ಕೆ ಅಥವಾ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಂದ್ರೆ ಮಧ್ಯ ಭಾಗದಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಫ್ಲೈಟ್ ನ ಬುಕ್ ಮಾಡಿರೋ ಸಮಯಕ್ಕೆ ನಿಗದಿಯಂತೆ ಇವತ್ತು ರಾತ್ರಿ ಅಥವಾ ನಾಳೆ ಮುಂಜಾನೆ ಅಂತೇಳಿ ಹೇಳಲಾಗ್ತಾ ಇದೆ. ಅದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗುವಂತ ಚಾನ್ಸಸ್ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಕಳೆದ 30 ದಿನಗಳಿಂದಲೂ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಹೇಳಿ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ಅಧಿಕಾರಿಗಳು 3-4 ಸಲ ಕಾದು ಕುಳಿತು 2-3 ದಿನ ವಾಪಸ್ ಬಂದಿರತಕ್ಕಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಈಗ ಏನು ಕಳೆದ 2-3 ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ತಾನೇ ಸ್ವತಃ ವಿದೇಶದಿಂದ ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಶುಕ್ರವಾರ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ ಹೇಳಿ ಸ್ಪಷ್ಟಪಡಿಸಿರೋ ಹಿನ್ನೆಲೆಯಲ್ಲಿ ಮತ್ತು ನಿನ್ನೆ ಆತ ಜರ್ಮನಿಯ ಮ್ಯೂನಿಚ್ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಲುಫ್ತಾನ್ಸಾ ವಿಮಾನದಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೊಂಡಿರೋದು ಕನ್ಫರ್ಮ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಶಕ್ಕೆ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ವಶಕ್ಕೆ ಪಡ್ಕೊಂಡ ನಂತರದಲ್ಲೇ ಏನು ಪ್ರಜ್ವಲ್ ರೇವಣ್ಣನ ನೇರವಾಗಿ ಸಿಐಡಿ ಕಚೇರಿಗೆ, ಎಸ್ಐಟಿ ಸೆಲ್ ಇರ್ತಕ್ಕಂಥ ಸಿಐಡಿ ಕಚೇರಿ ಕರ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಬಂಧನ ಆದ ಕೂಡಲೇ ಆರೋಗ್ಯ ತಪಾಸಣೆ ಮಾಡಿ ನಂತರ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿ ಆಗಿದ್ದುಕೊಂಡು ಈ ರೀತಿ ಮಾಡಿದ್ರಲ್ಲ, ಜನಪ್ರತಿನಿಧಿಗಳ ಘನತೆಗೆ ಗೌರವಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು ಮತ್ತು ಮಾದರಿ ಆಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಈ ತರ ಮಾಡಬಾರದನ್ನು ಮಾಡಿ ಈಗ ಸಿಕ್ಕಾಕೊಂಡು ವಿದೇಶಕ್ಕೆ ಪರಾರಿಯಾಗಿ ವಾಪಸ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಎಸ್ಐಟಿ ತೀವ್ರ ಅಲರ್ಟ್ ಆಗಿದೆ. ರಾತ್ರಿಯಿಂದನೇ ಅಂದ್ರೆ
ಈಗಾಗಲೇ ಕಳೆದ 2 ದಿನಗಳಿಂದ ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ SIT ಅಧಿಕಾರಿಗಳು ಯಾವ ಕ್ಷಣದಲ್ಲಿ ಏನಾದ್ರೂ ಆಗ್ಬೋದು ಅಥವಾ ಮಾಧ್ಯಮಗಳ ದಿಕ್ತಪ್ಪಿಸಿ ಸಹ ಅವರನ್ನ ಕರ್ಕೊಂಡ್ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ SIT ಕಾದು ಕುಳಿತು ತೀವ್ರ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ತಮ್ಮ ಡೀಟೇಲ್ಸ್ಗಾಗಿ. ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ.